ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ನಾನು ಕನ್ನಡಿಗನಾಗಿರೋದಕ್ಕೆ ತುಂಬ ಸಂತೋಷವಾಗಿ ಫೀಲ್ ಆಗ್ತೀನಿ. 1905 ನಮ್ಮ ಕರ್ನಾಟಕದ ಕುಲಪತಿಗಳಾಗಿರುವಂತಹ ಆಳೂರು ವೆಂಕಟೇಶನವರು ಚಳುವಳಿಯನ್ನು ಜಾರಿಗೆ ತರ್ತಾರೆ. ಏನಪ್ಪ ಜಾರಿಗೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯವನ್ನು ವಿಭಜನೆ ಮಾಡಬೇಕು, ರಾಜ್ಯ ವಿಂಗಡಣೆ ಮಾಡಬೇಕು ಅಂತ ಹೇಳ್ತಾರೆ. ತದನಂತರದಲ್ಲಿ 1950ರಲ್ಲಿ ಅದನ್ನು ಜಾರಿಗೆ ತರ್ತಾರೆ. ಸೊ ಭಾಷೆಗಳ ಅನುಗುಣವಾಗಿ ರಾಜ್ಯಗಳನ್ನು ವಿಭಜನೆ ಮಾಡ್ತಾರೆ. ಆಗಿನ ನಮ್ಮ ಹೈದರಾಬಾದ್ ಮತ್ತು ಎಲ್ಲ ವಿಭಜನೆ ಆಗಿ ನಮ್ಮ ಕರ್ನಾಟಕವನ್ನು ವಿಭಜನೆ ಮಾಡಿ 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರನ್ನ ಮರುನಾಮಕರಣ ಮಾಡ್ತಾರೆ. 1956 ನವೆಂಬರ್ 1ರಂದು ನಾವು ಕರ್ನಾಟಕ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಗಿನಿಂದ ಈಗಿನವರೆಗೂ 68 ವರ್ಷಗಳಿಂದ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಕನ್ನಡ ರಾಜ್ಯೋತ್ಸವವನ್ನು. 1973ರಲ್ಲಿ ನಮಗೆ ಮೈಸೂರು ರಾಜ್ಯದಿಂದ ಕರ್ನಾಟಕ ಎಂಬ ಹೆಸರನ್ನು ಬರುತ್ತೆ. ಸೊ ನಮಗೆ ಕನ್ನಡ ರಾಜ್ಯೋತ್ಸವ ಅಂದರೆ ಆಗಿನ ನೆನಪುಗಳೇ ಬೇರೆ. ಸೊ ಕ್ಲಾಸಸ್ಗೆ ಹೋಗಿರೋದಾಗಿರ್ಬೋದು, ಅಲ್ಲಿ ಕ್ಲಾಸಸ್ ಕೇಳೋದು, ಮತ್ತು ಬೆಳಗ್ಗೆ 8 ಗಂಟೆಗೆ ಪ್ರೇಯರನ್ನು ಮಾಡ್ತಾರೆ. ಫ್ಲ್ಯಾಗನ್ನು ಈ ಥರ ಫ್ಲ್ಯಾಗನ್ನು ಹಾರಿಸ್ತಾರೆ. ಹಾರಿಸಿ ಭಾಷಣಗಳನ್ನು ಮಾಡ್ತಾರೆ. ಕೆಲವೊಂದು ಚಾಕ್ಲೇಟ್ಸ್ ಎಲ್ಲ ಕೊಡ್ತಾರೆ. ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಇದೇ ನೆನಪುಗಳು ಬರ್ತಾ ಇರ್ತವೆ ನಮಗೆ. ಕರ್ನಾಟಕಕ್ಕೆ ಎಷ್ಟು ಅಭಿಮಾನ ಇದೆ ಅಂತ ಯಾರೋ ಒಬ್ಬರು ನನಗೆ ಪ್ರಶ್ನೆಯನ್ನು ಕೇಳಿದ್ರು. ಸೊ ನೀವು ಎಲ್ಲ ಅಪ್ಡೇಟ್ ಆಗಿರ್ತೀರಾ ಇವಾಗ ಇರೋ ಕಾಲದಲ್ಲಿ. ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು RCB ಅಂತ ಸರ್ಚ್ ಮಾಡಿ ಗೊತ್ತಾಗುತ್ತೆ ಅಭಿಮಾನ ಎಷ್ಟಿದೆ ಅಂತ ಕರ್ನಾಟಕದ ತಿಳ್ಕೊಳ್ಳಿ ಅಂತ ಹೇಳಿದ್ರು. ಸರ್ಚ್ ಮಾಡಿದ್ರು ಜಾಸ್ತಿನೇ ಇದೆ ಅಂತ ಹೇಳಿದ್ರು. ಸೊ ನೀವು RCB ಫ್ಯಾನ್ಸ್ ಆಗಿರೋದಕ್ಕೆ ಏನು ಅಷ್ಟೊಂದು ಕಪ್ಪೆ ಹೊಡೆದಿಲ್ಲ, ನೀವು ಯಾಕೆ ಅಷ್ಟೊಂದು ಅಭಿಮಾನ ಇದೆ ಅಂತ ಹೇಳಿದ್ರು. ನಾನು ಹೇಳಿದೆ, ವಿ ಆರ್ ಆಲ್ವೇಸ್ ಲಾಯಲ್ ಅಂತ ಅಲ್ವಾ. ಸೊ ನಾವು ಲಾಯಲಿಟಿ. ಸೊ ಅದಕ್ಕೋಸ್ಕರನೇ ನಾವು ಅಷ್ಟೊಂದು RCBಗೆ ಫ್ಯಾನ್ಸ್ ಅಷ್ಟೊಂದು ಜನ ಇದ್ದಾರೆ ಅಂತ ಹೇಳಿದೆ ನಾನು. ಎಷ್ಟೋ ಜನ ಮಹನೀಯರು ನಮ್ಮ ಕರ್ನಾಟಕಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ. ಸೊ ಅವರಲ್ಲಿ ಶಿವರಾಮ ಕಾರಂತ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ವಿಕ್ರು ಗೋಕಾಕು, ಎಷ್ಟೋ ಜನ ಕರ್ನಾಟಕಕ್ಕೋಸ್ಕರ ಶ್ರಮವನ್ನು ಪಟ್ಟಿದ್ದಾರೆ. ಸೊ ನಾನು ಮೇಯ್ನಾಗಿ ಏನಂತ ಹೇಳಿದ್ರೆ, ಇವಾಗೆಲ್ಲ ತುಂಬ ಜನ ಅಪ್ಡೇಟ್ ಆಗಿರ್ತೀರ. ಯೂಟ್ಯೂಬಲ್ಲಿ ಎಷ್ಟೋ ಜನ ಕರ್ನಾಟಕದ ಬಗ್ಗೆ ವೀಡಿಯೋಸನ್ನು ಮಾಡ್ತಾ ಇರ್ತಾರೆ. ಕರ್ನಾಟಕದ ಕ್ರಿಯೇಟರ್ಸು ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆನೇ ಕರೆಕ್ಟಾಗಿ ವಿವರಣೆಯನ್ನು ಕೊಟ್ಟಿರಲ್ಲ. ಸೊ ಆದ ಕಾರಣದಿಂದ ನಾನು ನಮ್ಮ ಕರ್ನಾಟಕದ ಪ್ರತಿ ಜಿಲ್ಲೆಗೂ ತಲುಪಿ ಎಲ್ಲ ವಿವರಣೆಯನ್ನು ಕೊಡ್ತೀನಿ ನಿಮಗೆ. ಪ್ರತಿಯೊಂದು ಡಿಸ್ಟಿಕ್ಗಾದರೆ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಈಗಿನವರೆಗೆ ನನ್ನ ಚಾನಲಲ್ಲಿ 100 ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಒಳ್ಳೆ ರೆಸ್ಪಾನ್ಸನ್ನು ಕೊಟ್ಟಿದ್ದೀರಾ, ನನಗೆ ಒಳ್ಳೆ ಅಭಿಮಾನವನ್ನು ಕೊಟ್ಟಿದ್ದೀರಾ, ಒಳ್ಳೆ ಎಂಗೇಜ್ಮೆಂಟನ್ನು ಕೊಟ್ಟಿದ್ದೀರಾ. ಸೊ ಅದೇ ಥರ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಕೊಡಿರಿ. ಮತ್ತು ಅದೇ ಥರ ಕಾಮೆಂಟ್ ಮಾಡಿ. ಮತ್ತು ಪ್ರತಿಯೊಬ್ಬರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಎಲ್ಲ ಜಿಲ್ಲೆಗಳನ್ನು ಸುತ್ತಿ ನಮ್ಮ ಕರ್ನಾಟಕದ ಮಹಿಮೆಯನ್ನು ನಿಮಗೆ ತೋರಿಸ್ತೀನಿ. ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ
ಎಲ್ಲೂ ಒಂದು ಸ್ಕಿಪ್ ಮಾಡದಿರಾದರೆ ನೋಡಿ, ಪ್ರತಿಯೊಂದು ವಿಡಿಯೋನು, ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ಅಲ್ಲ, ಅದು ಎಮೋಷನ್. ಆ ವಿಡಿಯೋ ಅಲ್ಲ. ನನಗೆ ಪ್ರತಿ ವಿಡಿಯೋನು ನಾನು ವಿಡಿಯೋಗೆ ಯಾವತ್ತೂ ಮಾಡಲ್ಲ. ಪ್ರತಿ ವಿಡಿಯೋನು ನಾನು ಒಂದು ಎಮೋಷನಾಗಿ ಮಾಡ್ತೀನಿ. ಪ್ರತಿ ವಿಡಿಯೋನು ನನ್ನ ಒಂದು ನೆನಪು. ಸೊ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆನಾದರೆ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಅಂದರೆ ನಿಮಗೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಒಂದು ವೈವಿಧ್ಯತೆಗಳನ್ನು ತೋರಿಸ್ತೀನಿ. ಎಲ್ಲರೂ ಪ್ರತಿಯೊಂದು ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಮಾಡಿ. ಪ್ರತಿಯೊಂದು ವಿಡಿಯೋನೂ ನೋಡಿ, ತುಂಬ ಅದ್ಭುತವಾಗಿರುತ್ತೆ ಪ್ರತಿಯೊಂದು ವಿಡಿಯೋಗಳು. ನಿಮಗೆ ಅಲ್ಲು ಅರ್ಜುನ್ ಗೊತ್ತೇ ಇರ್ತಾರೆ, ಒಂದು ಆಂಧ್ರದಲ್ಲಿ ಒಂದು ಫೇಮಸ್ ಆಗಿರುವಂಥ ಒಂದು ಆ್ಯಕ್ಟರ್ ಅವರು, ನಮ್ಮ ದೇಶದ ಒಂದು ಆ್ಯಕ್ಟರು. ಸೊ ಅವರ ತಂದೆ ಒಂದು ಮಾತು ಹೇಳಿದ್ರು, ಐ ಆಮ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಫ್ ಐ ಆಮ್ ಸ್ಪೀಕಿಂಗ್ ಇನ್ ಹಿಂದಿ, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಫ್ ಐ ಆಮ್ ಸ್ಪೀಕಿಂಗ್ ಇನ್ ಕನ್ನಡ, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ದಟ್ಸ್ ದ ಪವರ್ ಆಫ್ ಕರ್ನಾಟಕ ಅಂತ ಒಂದು ಮಾತು ಹೇಳಿದ್ರು. ನಾನು ಕೇಳಿಸ್ಕೊಂಡು ತುಂಬ ಸಂತೋಷವಾಗಿ ಫೀಲ್ ಆದೆ. ಏನಿಲ್ಲ ನಮ್ಮ ಹತ್ರ, ಏನು ಟ್ಯಾಲೆಂಟ್ ಇಲ್ಲ ನಮ್ಮ ಹತ್ರ. ಪ್ರಪಂಚಕ್ಕೆ ಚಿನ್ನವನ್ನು ಕೊಟ್ಟಿರುವಂತಹ ನಾಡು ನಮ್ಮದು. ಪ್ರಪಂಚಕ್ಕೆ ಮಾವಿನ ಹಣ್ಣುಗಳನ್ನು ಕೊಟ್ಟಿರುವಂತಹ ನಾಡು ನಮ್ಮದು. ಪ್ರಪಂಚಕ್ಕೆ ರೇಷ್ಮೆಯನ್ನು ಕೊಟ್ಟಿರುವಂತಹ ನಾಡು ನಮ್ಮದು. ನಮ್ಮ ಸಂಸ್ಕೃತಿ ಮುಂದೆ ಯಾವ ಒಂದು ಸಂಸ್ಕೃತಿನೂ ಅಷ್ಟೊಂದು ಹಳೆಯದಲ್ಲ. ಅಷ್ಟೊಂದು ಹಳೆಯ ಸಂಸ್ಕೃತಿ ನಮ್ಮದು. ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮ ಬ್ಯಾಂಗ್ಳೂರಲ್ಲೇ ತಗೊಳ್ಳೋದಾದರೆ ಎಷ್ಟೋ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಕರ್ನಾಟಕದವರೇ ಯಾರೂ ಒಂದು ಕಾಣಿಸಲ್ಲ ನಮ್ಮ ಬ್ಯಾಂಗ್ಳೂರಲ್ಲಿ. ನಮ್ಮ ಕನ್ನಡದವರೇ ಯಾರೂ ಕಾಣಿಸಲ್ಲ. ಅಷ್ಟೊಂದು ಜನ ಬರ್ತಾ ಇರ್ತಾರೆ ನಮ್ಮ ಬ್ಯಾಂಗ್ಳೂರಿಗೆ. ಏನಕ್ಕೆ ಬರ್ತಾರೆ? ಕೆಲಸಗಳಿಗೆ. ಸೊ ಎಷ್ಟೋ ಜನರಿಗೆ ಕೆಲಸಗಳನ್ನು ಕೊಟ್ಟು ಕಾಪಾಡಿದಂತಹ ನಮ್ಮ ಒಂದು ಕರ್ನಾಟಕಕ್ಕೆ ಒಂದು ಹೆಮ್ಮೆ ಇದೆ. ಸೊ ನಾನು ಬಸ್ಸಲ್ಲಿ ಹತ್ತಿದೆ ಒಂದಿನ. ಹತ್ತಿಬಿಟ್ಟು ಒಂದು ಮಾತಾಡಿಸ್ತಾ ಇದ್ದೀನಿ, ಯಾರೂ ಒಂದು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಯಾಕಂದರೆ ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ಅವರಿಗೆ ಕನ್ನಡ ಭಾಷೆ ಬರಲ್ಲ. ತಮಿಳು, ಇಂಗ್ಲೀಷು, ಮಲಯಾಳೀಸು, ಎಷ್ಟೋ ವಿವಿಧ ಭಾಷೆಗಳಲ್ಲಿ ಮಾತಾಡ್ತಾರೆ. ಸೊ ಅವಾಗ ನನಗೆ ಒಂಥರ ಬೇಜಾರಾಗೋಯ್ತು. ಯಾಕಂತ ಹೇಳಿದ್ರೆ ಕನ್ನಡಿಗರೇ ಇಲ್ಲ ಜಾಸ್ತಿ, ಕನ್ನಡಿಗರೇ ಇಲ್ಲ. ಕನ್ನಡದವರೇ ಬದಲಾಗ್ತಾ ಇದ್ದಾರೆ, ಬೇರೆ ಬೇರೆ ಭಾಷೆಗಳು ಮಾತಾಡ್ತಾ ಇದ್ದಾರೆ. ಕನ್ನಡದವರೇ ತೆಲುಗು ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾಯಿದ್ದಾರೆ. ಅಂದರೆ ನಾನು ಭಾಷೆಗೆ ಬೆಲೆ ಕೊಡೋದಂತಲ್ಲ, ಎಲ್ಲ ಭಾಷೆಗೂ ಬೆಲೆ ಕೊಡ್ತೀನಿ. ಆದರೆ ನಮ್ಮ ಕನ್ನಡ ಭಾಷೆಯನ್ನು ಒಂದು ಹೆಚ್ಚು ಬಳಸಿ, ನಮ್ಮ ಕನ್ನಡ ಭಾಷೆಯನ್ನು ಸ್ವಲ್ಪ ಜಾಸ್ತಿ ಬಳಸಿ, ನಮ್ಮ ಕನ್ನಡ ಭಾಷೆಯ ಒಂದು ಅರಿವನ್ನು ತೋರಿಸಿ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಮ್ಮ ಡಾಕ್ಟರ್ ಬ್ರೋ ಅವರು ಎಷ್ಟೋ ದೇಶಗಳಿಗಾದರೆ ಸುತ್ತುತ್ತಾರೆ. ನಮ್ಮ ಡಾಕ್ಟರ್ ಬ್ರೋ ಅವರು ಎಷ್ಟೋ ವಿವಿಧ ದೇಶಗಳಲ್ಲಿ ಅವರು ಇಂಗ್ಲೀಷನ್ನು ಬಳಸಲ್ಲ. ಅವ್ರಿಗೆ ಇಂಗ್ಲೀಷ್ ಬರಲ್ಲ ಅಂತಲ್ಲ, ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು. ಆದರೆ ಯಾಕೆ ಅವ್ರಿಗೆ ಬಳಸಲ್ಲ ಅಂತ ಹೇಳಿದರೆ, ನಮ್ಮ ಕನ್ನಡದ ಒಂದು ಭಾಷೆಯನ್ನು ಪ್ರತಿಯೊಂದು ದೇಶಗಳಲ್ಲಿ ಅವರು ಹೇಳ್ಕೊಡ್ಬೇಕು ಅಂತ ಅವರು ಇದು ಮಾಡ್ತಾರೆ. ಹಾಗೆಯೇ ಡಾಕ್ಟರ್ ಬ್ರೋ ಅವರು ಲಾಸ್ಟ್ ಒಂದು ನೈಜೀರಿಯಾ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಒಂದು ಡ್ಯಾನ್ಸನ್ನೆಲ್ಲ ಆಡ್ತಾರೆ. ಮತ್ತು ಸಿರಿಯಾ ದೇಶದಲ್ಲಿ ಒಂದು ಹೇಳ್ಕೊಡ್ತಾರೆ, ಕನ್ನಡ ಭಾಷೆಯನ್ನು ಹೇಳ್ಕೊಡ್ತಾರೆ. ದಿಸ್ ಈಸ್ ಅವರ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಈ ಉ ಅಂತ ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಇದು ಅಂತ ಹೇಳ್ಕೊಡ್ತಾರೆ. ಅದು ನೋಡಿಬಿಟ್ಟು ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ಇವಾಗ ಕೂಡ ನೀವು ನೋಡ್ಬೋದು, ನನಗೆ ಆ ಥರ ಒಂದು ಫೀಲ್ ಆಗುತ್ತೆ. ಇದು ನಿಜವಾದ ಒಂದು ಕನ್ನಡಿಗ ಅಂತ ಹೇಳಿದ್ರೆ
ಏನೇನೋ ಅಂತಾರೆ, ಕನ್ನಡಿಗನಾಗಿರ್ಬೇಕಂದ್ರೆ ಕನ್ನಡನೇ ಮಾತಾಡಬೇಕು. ಹೌದು, ಕನ್ನಡನೇ ಮಾತಾಡಬೇಕು, ಒಪ್ಕೊತೀನಿ. ಈ ಥರ ಒಂದು ಪಾಯಿಂಟ್ ಸಾಕು. ಸೊ ಅದಕ್ಕೋಸ್ಕರನೇ ಅವರಿಗೆ ಅಷ್ಟೊಂದು ಅಭಿಮಾನಿಗಳಿದ್ದಾರೆ. ಏನು ಬೇಕಾಗಿಲ್ಲ, ನೀವು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಏನೋ ಎತ್ತೋದು ಹಿಡಿಯೋದು ಆ ಥರ ಏನೂ ಇಲ್ಲ. ಒಂದೇ ಒಂದು ಥಿಂಗು, ನೀವು ಕನ್ನಡದ ಬಗ್ಗೆ ಅರಿವನ್ನು ಕೊಡಿ ಜನಗಳಿಗೆ. ಕನ್ನಡದ ಒಂದು ಕವಿಗಳ ಪರಿಚಯಗಳನ್ನು ಮಾಡಿಕೊಡಿ ಅವರಿಗೆ. ಕರ್ನಾಟಕ ಈ ಥರ ಇತ್ತು ಅಂತ ಹೇಳ್ಕೊಡಿ ಅವರಿಗೆ. ಕನ್ನಡ ಫಸ್ಟ್ ಆಫ್ ಆಲ್ ಪ್ರತಿಯೊಂದು ಮನೆಯಲ್ಲೂ ಪ್ರಥಮ ಭಾಷೆ ಕನ್ನಡವಾಗಿ ಇಟ್ಕೊಳ್ಳಿ. ಮತ್ತು ಅದೇ ಥರ ಕನ್ನಡ ಒಂದು ಸಿನಿಮಾಗಳನ್ನು ನೋಡೋಕ್ಕೆ ಪ್ರಯತ್ನ ಮಾಡಿ. ಕನ್ನಡ ಸೀರಿಯಲ್ಸ್ಗಳನ್ನು, ಕನ್ನಡ ಸಿನಿಮಾಗಳನ್ನು, ಕನ್ನಡ ಚಿತ್ರರಂಗವನ್ನು ನೋಡಿ ತುಂಬ ಅಂತ ನಾನು ಕೇಳ್ಕೊತೀನಿ. ಇವಾಗಿರೋ ಒಂದು ಸಿಚುವೇಶನ್ಸಲ್ಲಿ ಕನ್ನಡ ಸಿನಿಮಾಗಳನ್ನು ತುಂಬ ಜನ ನೋಡ್ತಾ ಇಲ್ಲ. ಅದರಿಂದ ನಮ್ಮ ಕನ್ನಡ ಒಂದು ಸಿನಿಮಾಗಳಿಗೆ ಒಳ್ಳೆ ಒಂದು ಬೆಲೆನೇ ಇಲ್ದಿರ ಹೋಗ್ತಾ ಇದೆ. ಎಷ್ಟೋ ಥಿಯೇಟರ್ಸಲ್ಲಿ ನಮ್ಮ ಕನ್ನಡ ಸಿನಿಮಾಗಳನ್ನೇ ಆಗ್ತಾಯಿಲ್ಲ ನಮ್ಮ ಕರ್ನಾಟಕದಲ್ಲೇ. ಸೊ ಅದನ್ನು ಒಂದು ಕಡಿಮೆ ಮಾಡಿ ನಮ್ಮ ಕನ್ನಡ ಸಿನಿಮಾಗಳನ್ನು ಜಾಸ್ತಿ ಮಾಡಬೇಕು. ಕನ್ನಡ ಸಿನಿಮಾಗಳನ್ನು ಅತಿ ಹೆಚ್ಚು ನೋಡ್ಬೇಕು ನಾವು. ಕನ್ನಡ ಸಿನಿಮಾಗಳಿಗೆ ಒಂದು ಅಭಿಮಾನ ಕೊಡ್ಬೇಕು ನಾವು. ಮತ್ತು ಅದೇ ಥರ ಜೈ RCB, RCBಗೇನು ಚೆನ್ನಾಗಿ ಸಪೋರ್ಟ್ ಮಾಡಿ. ನಾವು ಕಪ್ಪು ಗೆದ್ದಿಲ್ಲ ಅಂದರೆ ಪರವಾಗಿಲ್ಲ, ನಾವು ಲಾಯಲ್ ಆಗಿರ್ತೀವಿ, ನಿಯತ್ತಾಗಿರ್ತೀವಿ ನಾವು. ಸೊ ಅದೇ ಥರ RCBಗೂ ಒಂದು ಸಪೋರ್ಟ್ ಮಾಡಿ, ಅದೇ ಥರ ಬೆಂಗಳೂರು ಬುಲ್ಸ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆದಷ್ಟು ಕನ್ನಡ ಒಂದು ಅಭಿಮಾನ ಒಂದು ಕನ್ನಡನ ಜಾಸ್ತಿ ಬಳಸಿ. ಮತ್ತು ರೀಲ್ಸ್ ಮಾಡೋವಾಗ ಕನ್ನಡ ರೀಲ್ಸ್ ಜಾಸ್ತಿ ಮಾಡಿ ಅಂತ ಕೇಳ್ಕೊತೀನಿ. ಜೈ RCB. ಈ ಸಲ ಕಪ್ ನಮ್ಮದೇ. ಇನ್ನೂ ಎಷ್ಟೋ ಮಹನೀಯರು ಕರ್ನಾಟಕದ ಬಗ್ಗೆ ಒಳ್ಳೆ ಎಕ್ಸ್ಪ್ಲೋರನ್ನು ಮಾಡ್ತಾರೆ, ಅಭಿಮಾನ ಕೊಡ್ತಾ ಇರ್ತಾರೆ. ಸೊ ಅದರಲ್ಲಿ ನಾನು ಒಬ್ಬ. ಸೊ ಅದರಲ್ಲಿ ನಾನು ಒಬ್ಬನಂತ ಫೀಲ್ ಆಗಿ ಸಪೋರ್ಟ್ ಮಾಡಿ ಎಲ್ಲ ಒಂದು ಕರ್ನಾಟಕವನ್ನು ಸುತ್ತಿ ಎಲ್ಲ ಕರ್ನಾಟಕದ ಸೊಬಗನ್ನು ನಿಮಗೆ ತೋರಿಸ್ತೀನಿ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ, ತುಂಬ ಅದ್ಭುತವಾಗಿರುತ್ತೆ. ನೋಡಿ, ವೀಕ್ಷಣೆ ಮಾಡಿ. ಮತ್ತು ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೊಂದು ಬಾರಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.